ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸೋರೆಕಾಯಿ ಪರೋಟ. ಮೊದಲಿಗೆ ನೋಡಿ ನಾನು ಸೋರೆಕಾಯಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್, ಸ್ವಲ್ಪ ಶುಂಠಿ ಪೌಡರ್, ಆಮ್ಚೂರ್ ಪೌಡರ್, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಆಮೇಲೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಸರಿಯಾಗಿ ಕಲಿಸ್ಕೊತೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಸೋರೆಕಾಯಲ್ಲಿನೇ ನೀರಿನ ಅಂಶ ತುಂಬ ಇರುತ್ತೆ, ಹಾಗಾಗಿ ನೀರು ಹಾಕೋದೇನು ಬೇಡ. ನೋಡಿ ನಾನು ಅಷ್ಟನ್ನು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ ಮೇಲೂ ಇದು ಸ್ವಲ್ಪ ಮೆತ್ತಗೆ ಇದೆ, ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ನಾನು ಕಲಿಸ್ಕೊತೀನಿ. ಅಥವಾ ಹಿಟ್ಟು ಹಾಕಿ ನಿಮಗೆ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಕೂಡ ಕಲಿಸ್ಕೊಬೋದು. ನೋಡಿ ಸರಿಯಾಗಿ ಕಲಿಸಿದ್ದೀನಿ. ಇದು ಕಲಿಸಿದ ಕೂಡಲೇ ಇಡಬೇಕು ಅಂತ ಏನಿಲ್ಲ, ಆವಾಗಲೇ ಮಾಡ್ಬೋದು. ಸಾಫ್ಟಾಗಿ ಚೆನ್ನಾಗಾಗುತ್ತೆ. ತುಂಬ ಗಟ್ಟಿಯಾಗಲ್ಲ ಅಥವಾ ತುಂಬ ಮೆತ್ತಗಲ್ಲದೆ ಸರಿಯಾಗಿ ಕಲಿಸಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊತೀನಿ. ಬೇಗ ಆಗುತ್ತೆ. ಮತ್ತು ಸೋರೆಕಾಯಿ ಪರೋಟ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ನಾನು ಈ ರೀತಿ ಚಪಾತಿ ಥರ ಲಟ್ಟಿಸಿದ್ದೀನಿ. ಹಂಚು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕಿ ಬೇಯಿಸ್ತೀನಿ. ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಬೋದು. ಮೀಡಿಯಮ್ ಲೋ ಫ್ಲೇಮ್ನ ಇಟ್ಟು, ಸ್ಟವ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಎರಡು ಕಡೆ ಸರಿಯಾಗಿ ನಾನು ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮೊಸರು ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಚಟ್ನಿ ಬೇಕಂದರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ ರೆಡಿ ಇದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಸೋರೆಕಾಯಿ ಪರೋಟ ರೆಡಿ ಇದೆ.